ವೃಷಭ ಇದು ನಂದಕಿಶೋರ್ ಅವರು ಡೈರೆಕ್ಟ್ ಮಾಡಿ ಮೋಹನ್ ಲಾಲ್, ಸಮರ್ಜಿತ್ ಲಂಕೇಶ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತ ಚಿತ್ರ. ಟ್ರೈಲರ್ ಅಲ್ಲೇ ತೋರಿಸಿರೋ ಹಾಗೆ ಕರ್ಮ ಮತ್ತೆ ತಂದೆ ಮಗನ ಪುನರ್ಜನ್ಮ ಆಧಾರಿತ ಕತೆ ಅಂಡ್ ಬಹಳಷ್ಟು ಕನ್ನಡಿಗರು ಈ ಸಿನಿಮಾದಲ್ಲಿ ಇದ್ದಿದ್ರಿಂದ ಸಿನಿಮಾ ನೋಡಿ ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಬಂದಿತ್ತು. ಸೊ ಹಾಗಾಗಿ ಸಿನಿಮಾ ನೋಡಿದ ನಮ್ಗೆ ಏನೆಲ್ಲ ಇಷ್ಟ ಆಯ್ತು ಅಂಡ್ ಏನೆಲ್ಲ ಕಷ್ಟ ಆಯ್ತು ಎಲ್ಲ ಈ ರಿವ್ಯೂ ಅಲ್ಲಿ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈಗ ಎಲ್ಲ ಕಡೆ AI ಟ್ರೆಂಡ್ ಶುರು ಆಗಿದೆ. ಅದನ್ನ ಸಿನಿಮಾದಲ್ಲಿ ಜಾಸ್ತಿನೇ ಯೂಸ್ ಮಾಡಿದ್ದಾರೆ, ಬಟ್ ತುಂಬಾ ಆರ್ಟಿಫಿಷಿಯಲ್ ತರ ಮಾಡಿದ್ದಾರೆ. ಅಂಡ್ ಸಿನಿಮಾ ರಿಲೀಸ್ಗೂ ಮುಂಚೆ ಮೋಹನ್ ಲಾಲ್ ನ ಹೈಲೈಟ್ ಮಾಡಿದ್ರು, ಬಟ್ ಅವರಿಗೆ ಸಿನಿಮಾದಲ್ಲಿ ಒಂದು ಎಕ್ಸ್ಟೆಂಡೆಡ್ ಕೇಮಿಯೋ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ. ತುಂಬಾ ಬೇಸಿಕ್ ಲೆವೆಲ್ ಅಲ್ಲಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿನ ಮುಖ್ಯ ಪಾತ್ರಧಾರಿ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂಡ್ ಅವ್ರ ಮಗ ತೇಜ್ ಪ್ಲೇಡ್ ಬೈ ಸಮರ್ಜಿತ್ ಲಂಕೇಶ್. ಇವರಿಗೆ ಬರೋ ಕೆಟ್ಟ ಕನ್ಸುಗಳಿಂದ ಇವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಯ್ತು ಅಂಡ್ ಅದೆಲ್ಲ ಸರಿ ಹೋಯ್ತಾ ಅನ್ನೋದೇ ಸಿನಿಮಾದ ಪ್ಲಾಟ್. ಡೈರೆಕ್ಟರ್ ಅವರು ತಗೊಂಡಿರೋ ಪ್ಲಾಟ್ ರೂಟೀನ್ ಅನ್ಸಿದ್ರು. ಅಪ್ಪ ಮಗನ ಬಾಂಡಿಂಗ್, ಅಪ್ಪ ಮಗನ ಎಮೋಷನ್ ಚೆನ್ನಾಗಿ ತೋರಿಸಿದ್ದಾರೆ. ಆದ್ರೆ ಪೀಳಿಗೆಗಳಿಂದ ಬರ್ತಿರೋ ಶಾಪ, ಈ ಪುನರ್ಜನ್ಮ ಅಂತ ಬರೋ ಕಡೆ ಎಲ್ಲಾ ಸಿನಿಮಾ ಬ್ಯಾಲೆನ್ಸ್ಡ್ ಫೀಲ್ ಕೊಡ್ಲಿಲ್ಲ. ಇನ್ನು ಇಲ್ಲಿನ ಕ್ಯಾರೆಕ್ಟರ್ಸ್ ಗೆ ಕೊಟ್ಟಿರೋ ರೋಲ್ ಆಗ್ಲಿ, ಅವರನ್ನ ಪ್ಲೇಸ್ ಮಾಡಿರುವಂತಹ ಸಿಚುವೇಶನ್ ಆಗ್ಲಿ ಅಂಡ್ ಕೊಟ್ಟಿರೋ ಡೈಲಾಗ್ಸ್ ಆಗ್ಲಿ ಎಲ್ಲ ಇಂಟೆನ್ಷನ್ ಇಲ್ಲದೆ ಬರ್ದಿರೋ ಅನ್ನೋ ಫೀಲ್ ಬಂತು. ಇವರು ತಗೊಂಡಿರೋ ಕತೆ ಇಂಟ್ರೆಸ್ಟಿಂಗ್ ಆಗಿದ್ರು, ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಹಾರಿಬಲ್ ಅಂತಾನೆ ಹೇಳ್ಬೇಕು. ಸಿನಿಮಾ ಲೆಂತ್ 2 ಗಂಟೆ ಇದ್ರು ತುಂಬಾ ದೊಡ್ಡದು ಅನ್ನೋ ಫೀಲ್ ಬಂತು. ಎಸ್ಪೆಷಲಿ ಸೆಕೆಂಡ್ ಹಾಫ್ ತುಂಬಾ ಪೇಷನ್ಸ್ ನ ಟೆಸ್ಟ್ ಮಾಡುತ್ತೆ. ಅಷ್ಟೊಂದು ಸ್ಲೋ ಮೋಡ್ಗೆ ಹೋಗ್ಬಿಡುತ್ತೆ ಸಿನಿಮಾ. ಇನ್ನು ಬೇರೆ ಕ್ಯಾರೆಕ್ಟರ್ಸ್ ಗೆ ಕೊಟ್ಟಿರೋ ಸೀಕ್ವೆನ್ಸಸ್ ತುಂಬಾ ಇಲ್ಲಾಜಿಕಲ್ ಆಗಿದಾವೆ. ಕತೆಗೆ, ಸಿನಿಮಾಗೆ ಯಾವುದೇ ತರಹದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲ್ಲ. ಪಾಸಿಟಿವ್ಸ್ ಹೇಳೋದಕ್ಕೆ ಸಿನಿಮಾದಲ್ಲಿ ತುಂಬಾನೇ ಕಡಿಮೆ ಇತ್ತು. ಮೋಹನ್ ಲಾಲ್ ಅಂತ ಲೆಜೆಂಡ್ ನ ಇಟ್ಕೊಂಡು ಪ್ರೆಸೆಂಟೇಷನ್ ಅಲ್ಲೇ ಸಿನಿಮಾ ಹೈಪ್ ನ ಕ್ರಿಯೇಟ್ ಮಾಡಬಹುದಿತ್ತು, ಬಟ್ ಇದರಲ್ಲಿ ಡೈರೆಕ್ಟರ್ ಅವರು ಫೇಲ್ ಆಗಿದ್ದಾರೆ ಅಂತಾನೆ ಹೇಳ್ತೀನಿ. ಕಥೆಯಲ್ಲಿ ಒಂದು ಬೇಸಿಕ್ ಪೊಟೆನ್ಷಿಯಲ್ ಇತ್ತು, ಬಟ್ ಅದು ವರ್ಕ್ ಆಗಲ್ಲ. ಸೊ ಇದಾಗಿತ್ತು ಋಷಭ ಸಿನಿಮಾದ ರಿವ್ಯೂ. ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಅಬವ್ ಅವರೇಜ್ ಸಿನಿಮಾ. ಇನ್ನು ನೀವೇನಾದ್ರೂ ಮಿಸ್ ಆಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ.